ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದ್ದೀನಿ. ನಾನು ನಂಬಿರೋಂಥ ತಾಯಿ ದುರ್ಗೆ ಮತ್ತು ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಇವರ ಅನುಗ್ರಹದಿಂದ ಯಾವಾಗಲೂ ಪಾಸಿಟಿವ್ ಆಗೇ ಇದ್ದೀನಿ. 1-2-3 ಡೇಸಿಂದ ಸ್ವಲ್ಪ ಏನು ಡಿಸಿಷನ್ ತೊಗೋಬೇಕು, ಏನು ತೊಗೋಬಾರ್ದು, ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡಿಕೊಂಡು ನಾನು ಕೂಡ ಒಂದು ರೈಟ್ ವೇಗೆ ಬಂದು ಮತ್ತೆ ಪಾಸಿಟಿವ್ ಆಗಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿರೋಂಥ ವಿಷಯ ಏನಪ್ಪ ಅಂತ ಅಂದರೆ ಹವಾಯಿನ್ ಪ್ರೇಯರ್. ಸೊ ಹವಾಯಿನ್ ಪ್ರೇಯರ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಹವಾಯಿನ್ ಪ್ರೇಯರ್ ಬಂದುಬಿಟ್ಟು ಹೋ ಓಪೋನೋಪೋನೋ ಅಂತ ಹೇಳ್ತೀವಿ. ಹೋ ಓಪೋನೋಪೋನೋ ಪ್ರೇಯರಲ್ಲಿ ಬಂದುಬಿಟ್ಟು ನಮಗೆ 4 ಪ್ರೇಸ್ ಇರುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಅಗೇನ್ ಐ ವಿಲ್ ರಿಪೀಟ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಈ ಹವಾಯಿನ್ ಪ್ರೇಯರ್ ಇದೆ ಅಲ್ವಾ, ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪ ಅಂದರೆ ಪಾಪಗಳನ್ನು ಯಾಕೆ ನಾವು ಮಾಡಬಾರ್ದು, ಕರ್ಮನ ಯಾಕೆ ನಾವು ಮಾಡಿ ಸಫರ್ ಆಗಬಾರ್ದು ಅನ್ನೋದ್ರ ಬಗ್ಗೆ. ಆ ಕರ್ಮ ರಿಲೀಸ್ ಬಗ್ಗೆ ಮಾತಾಡುವಾಗಲೂ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಬಟ್ ಇವತ್ತು ನಾನು ಬರೀ ಹವಾಯಿನ್ ಪ್ರೇಯರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ನಿಮ್ಮ ಒಳಗಡೆ ಯಾವುದೇ ನೆಗೆಟಿವಿಟಿ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಈಗ ನಿಮ್ಮ ತಾಯಿ ಬಗ್ಗೆ ಅಥವಾ ನಿಮ್ಮ ತಂದೆ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಇರಲಿಲ್ಲ, ಅಥವಾ ನೀವು ಅವ್ರಿಗೆ ಹರ್ಟ್ ಮಾಡಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅಥವಾ ನಿಮಗೆ ಏನೋ ಒಂದು ಹೆಲ್ತ್ ಇಶ್ಯೂ ಬಂದಿರುತ್ತೆ. ಆ ಹೆಲ್ತ್ ಇಶ್ಯೂಗೆ ಏನು ರೀಸನ್ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆಗೆ ನೀವೇನೋ ಒಳ್ಳೆ ರೀತಿ ನಡ್ಕೊಂಡಿಲ್ಲ, ಅದಕ್ಕೋಸ್ಕರ ನಿಮಗೆ ಈಗ ಅದು ಮೆಂಟಲಿ ಒಂಥರ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಸೊ ಆ ರಿಗ್ರೆಟ್ನ ನೀವು ತಡ್ಕೊಳಕ್ಕಾಗ್ತಾ ಇಲ್ಲ, ಅದರಿಂದ ಡಿಪ್ರೆಷನಿಗೆ ಹೋಗ್ತಾ ಇದ್ದೀರಾ, ಅಥವಾ ಅದರಿಂದ ಯಾವುದೋ ಒಂದು ಹೆಲ್ತ್ ಇಶ್ಯೂ ಬರ್ತಾ ಇದೆ, ಅದು ನೆನಪಾದಾಗ ನಿಮಗೆ ಹೆಡೇಕ್ ಬರ್ತಾ ಇದೆ, ಎನಿಥಿಂಗ್ ಇರ್ಬೋದು. ಸೊ ಇದು ನಿಮಗೆ ಫೀಲ್ ಆಗುತ್ತೆ. ಫಸ್ಟು ನಾವೇನು ಮಾಡಬೇಕು ಅಂದರೆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು, ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ. ಆಮೇಲೆ ನಾವು ಹವಾಯಿನ್ ಪ್ರೇಯರಲ್ಲಿ ಫರ್ಗಿವ್ನೆಸ್ನ ಯಾವ ಥರ ಪಡ್ಕೋಬೋದು ಅಂತ ಅಂದರೆ, ಫರ್ಗಿವ್ನೆಸ್ನ ಅವ್ರನ್ನ ಫರ್ಗಿವ್ ಮಾಡಿ ನಾವು ಫರ್ಗಿವ್ ಮಾಡ್ಕೊಂಬಿಟ್ಟು ಯಾವ ಥರ ನಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೋದು ಅಂತಂದರೆ, ಫಸ್ಟು ನಾನು ಒಂದು ಹೇಳ್ತೀನಿ, ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ ಅಥವಾ ನಮಗೆ ಏನಾದರೂ ಒಂದು ಯೋಚನೆ ಮಾಡಿದಾಗ ತಲೆನೋವು ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗಿರುತ್ತೆ ಇದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ತಂದೆ ಜೊತೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿರೋದಿಲ್ಲ. ಸೊ ಈಗ ಅದನ್ನು ನೀವು ನೆನಪು ಮಾಡ್ಕೊಂಡಾಗ ನಿಮಗೇನಾಗ್ತಾ ಇದೆ, ಸೊ ತಲೆನೋವು ಬರ್ತಾ ಇದೆ, ನಾನು ಆ ಥರ ಬಿಹೇವ್ ಮಾಡಬಾರ್ದಿತ್ತು ಅಂತ ಹೇಳಿಬಿಟ್ಟು. ಸೊ ದಟ್ ಟೈಮ್ ನೀವೇನು ಮಾಡಿ, ಮೆಡಿಟೇಷನ್ ಸ್ಟೇಟಿಗೆ ಹೋಗ್ಬಿಡಿ, ಕೂಲಾಗಿ ಕುತ್ಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ನಿಮ್ಮ ತಂದೆಯ ಕಣ್ಣಲ್ಲಿ ನಿಮ್ಮ ಕಣ್ಣಿಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಜಸ್ಟ್ ಇಮ್ಯಾಜಿನ್, ಈಗ ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ನನ್ನ ಪ್ರಕಾರ ನಾನು ನನ್ನ ತಂದೆ ಏನು ಅಂದರೆ ನನ್ನ ಮನಸ್ಸೊಳಗಡೆ ಅಪೋಸಿಟ್, ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಅಪೋಸಿಟಲ್ಲಿ ನಮ್ಮ ತಂದೆ ನನ್ನ ನೋಡ್ತಾ ಕೂತಿದ್ದಾರೆ. ಸೊ ನಾನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಮಾತಾಡ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು, ಈ ಪ್ರೇಯರ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಕಣ್ಣು ಮುಚ್ಕೊಂಡಿದ್ದೀನಿ, ನಾನು ನನ್ನ ತಂದೆ ಅಪೋಸಿಟ್ ಡೈರೆಕ್ಷನಲ್ಲಿ ಕೂತಿದ್ದೀವಿ, ನನ್ನ ತಂದೆ ಕಣ್ಣಲ್ಲಿ ನಾನು ಕಣ್ಣಿಟ್ಟು ಹೇಳ್ತಾ ಇದ್ದೀನಿ ಐ ಆಮ್ ಸಾರಿ ಅಂತ. ಅಂದರೆ ನಾನು ಎಲ್ಲನೂ ರೀಕಾಲ್ ಮಾಡ್ಕೋಬೇಕು. ಆವತ್ತು ನೀವು ನನಗೆ ಏನು ಚೆನ್ನಾಗಿ ಓದು ಅಂತ ಹೇಳಿದಾಗ ನಾನು ನಿಮ್ಮ ಹತ್ರ ಜಗಳ ಮಾಡಿದ್ದೆ, ರಿಯಲಿ ಐ ಆಮ್ ಸಾರಿ ಅಪ್ಪ ಅಂತ ಹೇಳಿಬಿಟ್ಟು ನೀವೇನು ಕರಿತೀರ ಅದನ್ನು ಆ ವರ್ಡ್ನ ಯೂಸ್ ಮಾಡಿ, ರಿಯಲಿ ಐ ಆಮ್ ಸಾರಿ. ಅಥವಾ ನೀವು ಹೇಳಿರೋ ಯಾವುದೇ ಮಾತುಗಳನ್ನು ನಾನು ಕೇಳಿರಲಿಲ್ಲ, ನಿಮಗೆ ಉಲ್ಟಾ ಮಾತಾಡ್ತಾ ಇದ್ದೆ, ರಿಯಲಿ ಐ ಆಮ್ ಸಾರಿ. ಅಥವಾ ನೀವು ಹೇಳಿರೋ ಅಂತಹ ಒಂದು ಎಜುಕೇಷನ್ ನಾನು ತಗೊಳ್ಳಿಲ್ಲ, ನಾನು ತೊಗೊಂಡಿದ್ರೆ ಇವಾಗ ನನಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಅನಿಸುತ್ತೆ, ಬಟ್ ನಾನು ಆ ಥರ ಮಾಡಲಿಲ್ಲ, ಸೊ ರಿಯಲಿ ಐ ಆಮ್ ಸಾರಿ. ಈ ಥರ ರೀಕಾಲ್ ಮಾಡ್ಕೊಳ್ಳಿ. ನೀವು ನಿಮ್ಮ ತಂದೆಗೆ ಏನೇನು ಹರ್ಟ್ ಮಾಡಿದ್ದೀರ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡು ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು. ಅದಕ್ಕಿಂತ ಮುಂಚೆ ವೆರಿ ಫಸ್ಟ್ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಈ ಫರ್ಗಿವ್ನೆಸ್ಗೆ ಅಂತ ಅಂದರೆ, 100% ರೆಸ್ಪಾನ್ಸಿಬಿಲಿಟಿ ನಮ್ಮದು ತಪ್ಪಿದೆ ಅಥವಾ ತಪ್ಪಿಲ್ಲ, ಏನಾದರೂ ಆಗಿರ್ಬೋದು. ಬಟ್ ನಾವೇನು ಮಾಡಬೇಕಪ್ಪ, ತಪ್ಪಿರಲಿ ಇಲ್ಲದೆ ಇರಲಿ, ಏನು ಮಾಡಬೇಕು ಅಂತ ಅಂದರೆ 100% ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋದಕ್ಕೆ ರೆಡಿ ಇರಬೇಕು. ಓಕೆ,
ಈ ಅಪ್ಪ ನಿಮಗೆ ಹರ್ಟ್ ಮಾಡಿರೋದಕ್ಕೆ ನಾನು 100% ರೆಸ್ಪಾನ್ಸಿಬಿಲಿಟಿನ ನಾನೇ ತಗೊಳ್ತಾ ಇದ್ದೀನಿ. ಎಲ್ಲ ತಪ್ಪುಗಳು ಕೂಡ ನನ್ನದೇ ಆಗಿರುತ್ತೆ. ಸೊ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಎಲ್ಲನೂ ರೀಕಾಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ತಪ್ಪು ನಿಮ್ದು ಆಗೇ ಇರಲ್ಲ, ನಿಮ್ಮ ತಂದೆದೇ ಸಂಪೂರ್ಣ ತಪ್ಪಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಬಟ್ ಅಂಥ ಟೈಮಲ್ಲಿ ಕೂಡ ನೀವೇ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಯಾಕೆ ಅಂತಂದರೆ ನೀವು ಗ್ರೋ ಆಗಬೇಕು, ನಿಮ್ಮ ಹೆಲ್ತ್ ಇಶ್ಯೂ ಕ್ಲಿಯರ್ ಆಗಬೇಕು ಅಂದರೆ ವೆರಿ ಫಸ್ಟ್ ಅದು ಏನಾದರೂ ಆಗಿರಲಿ 100% ರೆಸ್ಪಾನ್ಸಿಬಿಲಿಟಿ ಆ ತಪ್ಪಿಗೆ ನಿಮ್ಮದೇ ಅಂತ ಹೇಳಿಬಿಟ್ಟು ನೀವು ತಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಎನಿ ಇಶ್ಯೂ ಇರ್ಬೋದು, ಸೊ ಅದರ ಮಿರಾಕಲ್ನ ನೀವು ನೋಡ್ತಾ ಹೋಗ್ಬೋದು. ಐ ಆಮ್ ಸಾರಿ ಡಿಯರ್ ಪಪ್ಪ ಅಂತ ಹೇಳಿ ಎಲ್ಲನೂ ರಿಕಾಲ್ ಮಾಡ್ಕೋತೀರಾ. ಪ್ಲೀಸ್ ಫರ್ಗಿವ್ ಮೀ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಅವತ್ತು ಆ ಥರ ಮಾಡಿರೋದಕ್ಕೆ ನಾನೀಗ ಸಫರ್ ಆಗ್ತಾ ಇದ್ದೀನಿ. ಆ್ಯಂಡ್ ಆ ತಪ್ಪು ನನಗೂ ಬೇಡ, ನಿಮಗೂ ಬೇಡ. ಆ ಹರ್ಟ್ನ ನೀವು ಇಟ್ಕೋಬೇಡಿ, ನಾನು ಇಟ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ನೀವು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾ ಇದ್ದೀರಾ. ಸೊ ಅವ್ರು ನಿಮ್ಮನ್ನ ಕ್ಷಮಿಸ್ತಾ ಇದ್ದಾರೆ, ನೀವು ಅವ್ರನ್ನ ಕ್ಷಮಿಸ್ತಾ ಇದ್ದೀರಾ. ಅವರು ಅದಕ್ಕೆ ಡಿಸರ್ವೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀವು ಅದಕ್ಕೆ ಡಿಸರ್ವ್ ಆಗಿರ್ತೀರ. ಅಂದರೆ ಪೀಸ್ ನಿಮಗೆ ಬೇಕಾಗಿರುತ್ತೆ. ಸೊ ನಮಗೆ ಬೇಕಾಗಿರುತ್ತೆ ನಾವು ಅಚೀವ್ ಮಾಡಬೇಕು ಅಂತಂದರೆ ವೆರಿ ಫಸ್ಟ್ ಏನು ನೆಗೆಟಿವ್ಸ್ನ ರಿಲೀಸ್ ಮಾಡ್ಕೋಬೇಕು. ಸೊ ವೆರಿ ಫಸ್ಟ್ ನಾವೇನು ಮಾಡ್ತೀವಿ, ಎಲ್ಲ ಆ ಒಂದು ಸಮಸ್ಯೆ, ಯಾವ ಸಮಸ್ಯೆ ಬಗ್ಗೆ ನಾವೀಗ ಹೋಪನ್ನು ಪ್ರೇಯರ್ ಮಾಡ್ತಾ ಇದ್ವಿ, ಅದಕ್ಕೆ 100% ರೆಸ್ಪಾನ್ಸಿಬಿಲಿಟಿ ನಾವೇ ಅಂತ ಹೇಳಿ ನಾವು ಒಪ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ಆ ಪರ್ಸನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀವಿ. ಅದಾದಮೇಲೆ ಎಲ್ಲನೂ ರೀಕಾಲ್ ಮಾಡ್ಕೊಳ್ತಾ ಐ ಆಮ್ ಸಾರಿ ಹೇಳ್ತಾ ಇದ್ದೀವಿ. ಅವರು ಓಕೆ ಅಂತ ಒಪ್ಕೊಳ್ತಾ ಇದ್ದಾರೆ ಅಂತ ಕೂಡ ನಾವು ಡಿಸೈಡ್ ಮಾಡ್ತೀವಿ. ದೆನ್ ಪ್ಲೀಸ್ ಫರ್ಗಿವ್ ಮೀ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತೀರಾ. ಆ್ಯಂಡ್ ನಿಮ್ಮ ಮನಸಾರೆ ಅವ್ರನ್ನ ಕೂಡ ನೀವು ಅಲ್ಲಿ ಕ್ಷಮಿಸ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೇಳ್ತೀರಾ. ಅಂದರೆ ನನ್ನ ಸಾರಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಫರ್ಗಿವ್ ಮಾಡಿದ್ದೀರಾ. ಸೊ ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವ್ರಿಗೂ ಥ್ಯಾಂಕ್ಸ್ನ ಹೇಳ್ತೀರಾ. ಯೂನಿವರ್ಸ್ಗೆ, ಹೈಯರ್ ಸೆಲ್ಫ್ಗೆ, ನಿಮ್ಮ ಗುರು ಅಂತ ಇರ್ಬೋದು, ದೇವ್ರು ಇರ್ಬೋದು, ಅವ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತೀರಾ. ಆ್ಯಂಡ್ ಐ ಲವ್ ಯು, ನಿಮ್ಮ ತಂದೆನ ನೀವು ಇಷ್ಟಪಡ್ತಾ ಇದ್ದೀರಾ, ನಿಮ್ಮನ್ನ ಕೂಡ ನೀವು ಲವ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೇವ್ರನ್ನ ಲವ್ ಮಾಡ್ತಾ ಇದ್ದೀರಾ, ಯೂನಿವರ್ಸ್ನ ಲವ್ ಮಾಡ್ತಾ ಇದ್ದೀರಾ. ಸೊ ಇದು 4 ಪ್ರೇಯರು. 100% ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋವಂಥದ್ದು, ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ಮನಸಾರೆ ಕೇಳೋವಂಥದ್ದು, ದೆನ್ ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳೋದು, ನೀವು ಅವರನ್ನು ಕ್ಷಮಿಸೋದು, ಅವರು ನಿಮ್ಮನ್ನ ಕ್ಷಮಿಸಿದ್ದಾರೆ ಅಂತ ಅಂದ್ಕೊಳ್ಳೋದು. ಆ್ಯಂಡ್ ಐ ಲವ್ ಯು ಅಂತ ಹೇಳ್ತೀರಾ, ಅಥವಾ ಐ ಥ್ಯಾಂಕ್ ಯು ಅನ್ನೋದನ್ನು ಫಸ್ಟ್ ಯೂಸ್ ಮಾಡ್ತೀರಾ. ಸೊ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀರಾ. ಆ್ಯಂಡ್ ಐ ಲವ್ ಯು ಅನ್ನೋದನ್ನು ಯೂಸ್ ಮಾಡ್ತೀರಾ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟನ್ನ ನೀವು ಎನಿ ಇಶ್ಯೂ ಇರ್ಬೋದು ಮಾಡ್ಕೊಳ್ತಾ ಹೋಗಿ. ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಇಶ್ಯೂ ಅಥವಾ ಒಂದು ಪ್ರಾಬ್ಲಮ್ಗೆ 21 ಡೇಸ್ನ ನೀವು ಕನ್ಸಿಡರ್ ಮಾಡಿ. 1 ಡೇ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ 21 ಡೇಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಬೇಕು. ಇಲ್ಲಿ ಡಿಸಿಪ್ಲಿನ್ ಇರಬೇಕು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ. ಸೊ 21 ಡೇಸ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಮಿರಾಕಲ್ನ ನೋಡಿ. ಸೊ ಏನಿದೆ ಅಲ್ಲ ಪೇನು, ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಅದು ರಿಲೀಸ್ ಆದಮೇಲೆ ನಮ್ಮ ಹಾರ್ಟ್ ಏನಾಗುತ್ತೆ, ತುಂಬ ಫ್ರೀ ಅಂತ ನಮಗೆ ಅನಿಸುತ್ತೆ. ಆ್ಯಂಡ್ ನಮ್ಮ ಅದರಿಂದ ಹೆಡ್ಡೇಕೆ ಬರಬೇಕಂತ ಇಲ್ಲ, ಎನಿ ಇಶ್ಯೂಸ್ ಬರ್ಬೋದು. ಓಕೆ, ಸೊ ಅದು ಕ್ಲಿಯರ್ ಆಗ್ತಾ ಇದೆ ಅಂತ ನಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಕೆಲವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ದುಃಖ ಆಗುತ್ತೆ, ನೋವು ಫೀಲ್ ಆಗುತ್ತೆ, ಮನಸ್ಸು ಭಾರ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಗ್ಲಾಸ್ ಅಥವಾ ಒಂದು ಬಾಟಲ್ ವಾಟರ್ನ ಇಟ್ಕೊಂಡು ಈ ಪ್ರೇಯರ್ನ ಮಾಡಿ. ನಿಮ್ಗೇನಾದರೂ ನೀರು ಬೇಕು ಅನಿಸಿದಾಗ ಕುಡೀರಿ. ಆ್ಯಂಡ್ ನೀವು ಎನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮ ಡೇನ 8 ಅಂತ ಹೇಳಿ ಡಿವೈಡ್ ಮಾಡ್ಕೋಬೇಕು. 8 hours ಆಫ್ ಸ್ಲೀಪ್ ಇರಬೇಕು, ಆ್ಯಂಡ್ 8 hours ಆಫ್ ವರ್ಕ್ ಇರಬೇಕು, ಆ್ಯಂಡ್ 8 hours ಆಫ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳಿ ನಾವು ಏನು ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಸೊ ಅಲ್ಲಿಗೆ 1 ಡೇ ಮುಗ್ದು ಹೋಗ್ಬಿಡುತ್ತೆ. 8 hours ಆಫ್ ಸ್ಲೀಪ್ ನಮ್ಮ ಬಾಡಿಗೆ ಬೇಕೇ ಬೇಕು. ಆ್ಯಂಡ್ 8 hours ಆಫ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ನಾವು ಕೊಡಬೇಕಾಗತ್ತೆ. ಎಲ್ಲದೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ಇನ್ನು 8 hours ನಾವು ವರ್ಕ್ ಕಡೆ ಗಮನ ಕೊಡಬೇಕಾಗುತ್ತೆ. ಸೊ ಪ್ರಾಪರಾಗಿ ಡಿವೈಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಪ್ರೇಯರ್ಗಳು ಯಾವುದನ್ನು ಮಿಸ್ ಮಾಡಬೇಡಿ, ಮಾಡ್ತಾ ಹೋಗಿ ಮಿರಾಕಲ್ಸ್ನ ನೋಡ್ತಾ ಹೋಗ್ಬೋದು. ನಾನು ಹವಾಯಿನ್ ಪ್ರೇಯರ್ನ ಇನ್ನೂ ತುಂಬಾ ಯೂಸ್ ಮಾಡ್ಕೋಬೋದು. ಇದು ಒಂದರಿಂದನೇ ಎಲ್ಲನೂ ಅಚೀವ್ ಮಾಡ್ಕೊಂಡಿರೋರಿದ್ದಾರೆ. ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹವಾಯಿನ್ ಪ್ರೇಯರ್ ಬಂದುಬಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಇಷ್ಟೇ 100% ರೆಸ್ಪಾನ್ಸಿಬಿಲಿಟಿನ ನಾವು ತಗೊಳ್ಳೋ ಅಂಥದ್ದು. ಸೊ ಈ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಎನಿ ಕ್ವಶನ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮಾಡಿ ಅಥವಾ DM ಮಾಡಿ.
ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ರಿಸಲ್ಟ್ನ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.